ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಫೈನ್ ಅಲ್ವಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಸ್ವಲ್ಪ ಗ್ಯಾಪ್ ಆಗಿತ್ತು ವಿಡಿಯೋಸ್ ಮಾಡಿ, ಸೊ ಇವತ್ತು ಮಾಡೋಣ ಅಂದ್ಕೊಂಡೆ. ಏನಕ್ಕಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ಲು. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಸೊ ಇವತ್ತೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಕೀರ್ತಿ ಮಾವಿನ ತೋರಣ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಟೈಮ್ ಬಂದು ರಾತ್ರಿ 10 ಗಂಟೆ ಆಗಿದೆ. ಸೊ 1 ರೌಂಡ್ ನಾವು ಪೂಜೆ ಎಲ್ಲ ಮಾಡಿದ್ದೀವಿ. ಇವಾಗ ಗುರುವಾರ ಇತ್ತಲ್ವ, ಸೊ ರಾಯರ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದೀವಿ. ಸೊ ನಾಳೆಗೆ ಏನೇನು ಮಾಡ್ತೀವಿ, ಏನೇನು ಪ್ರಿಪ್ರೇಷನ್ ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ, ಏನೇನು ಮಾಡ್ತೀನಿ ಎಲ್ಲ ನನ್ನ ಜೊತೆ ನೀವು ನೋಡಿ. ಗೈಸ್, ವಿಷಯ ಏನಪ್ಪ ಅಂತಂದರೆ, ನೀವು ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಏನಪ್ಪ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬದ್ದು ವ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾರಲ್ಲಿ ಎಲ್ಲೋ ಹೋಗ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾ ಇರ್ಬೋದು. ಇವಾಗ ನೈಟು ಇದು 11 o'clock ಆಗಿದೆ. ಆ್ಯಕ್ಚುಲಿ ಈ ಸಲ ನನಗೆ ಡಬಲ್ ಧಮಾಕ ಥರ, ಯಾಕಂತಂದರೆ 2 ಲಕ್ಷ್ಮಿನ ಕೂರಿಸ್ತಾ ಇದ್ದೀವಿ. ಒಂದು ನಮ್ಮ ಅಮ್ಮ ಮನೆಯಲ್ಲಿ, ಒಂದು ಹಸ್ಬೆಂಡ್ ಮನೆಯಲ್ಲಿ. ಸೊ ನಾನು ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಹಸ್ಬೆಂಡ್ ಮನೆಯಿಂದ, ಬಟ್ ಅಮ್ಮ ಮನೆಯಲ್ಲೂ ಯಾರೂ ಇಲ್ಲ, ಅಮ್ಮ ಒಬ್ಬರೇ ಇರೋದ್ರಿಂದ ಅಲ್ಲೂ ಸಹ ಹೋಗಿ ನಾನು ಪ್ರಿಪ್ರೇಷನ್ ಮಾಡಿ ಬರಬೇಕು. ಸೊ ನಾನೇನು ಮಾಡ್ತಾ ಇದ್ದೀನಿ, ಇವಾಗ ಅಮ್ಮ ಮನೇಲಿ ಹೋಗ್ತಾ ಇದ್ದೀನಿ. ಅಮ್ಮ ಮನೆಗೆ ಹೋಗಿ ಅಲ್ಲಿ ಪ್ರಿಪ್ರೇಷನ್ ಮಾಡಿ ಕೊಟ್ಟು ಬರ್ತಾ ಇದೆಯಾ, ಅಲ್ಲಿ ಪ್ರಿಪ್ರೇಷನ್ ಮಾಡಿ ಕೊಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮತ್ತೆ ಇಲ್ಲಿ ಬಂದು ಇಲ್ಲಿ ರೆಡಿ ಮಾಡಬೇಕು, ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಎರಡೂ ಮ್ಯಾನೇಜ್ ಮಾಡಬೇಕಲ್ವಾ ಗೈಸ್, ಹೆಣ್ಮಕ್ಳು ಜೀವನ ಅಂದ್ರೇ ಹಂಗೆ. ಇದು ಫಸ್ಟ್ ಇಯರ್ ಆಫ್ಟರ್ ಮ್ಯಾರೇಜ್ ಆಗಿರೋದ್ರಿಂದ ಸೊ ಇಟ್ಸ್ ಕೈಂಡ್ ಆಫ್ ಸ್ಪೆಷಲ್ ಫಾರ್ ಮೀ. ನೋಡೋಣ ಯಾವ್ಯಾವ ಥರ ಮ್ಯಾನೇಜ್ ಮಾಡ್ತೀನಿ, ಹೆಂಗಾಗತ್ತೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಆ್ಯಸ್ ಅರ್ಲಿಯೆಸ್ಟ್ ಆ್ಯಸ್ ಪಾಸಿಬಲ್ ಮುಗಿಸ್ಬಿಟ್ಟು, ಇವಾಗ ಇನ್ನೇನು 12 o'clock ಆದಮೇಲೆ ನೆಕ್ಸ್ಟ್ ಡೇಗೆ ಬೀಳುತ್ತೆ. ಅಮ್ಮಗೆಲ್ಲ ನೀಟಾಗಿ ರೆಡಿ ಮಾಡಿಕೊಟ್ರೆ ಅವರು ಪೂಜೆ ಮಾಡ್ಕೊಳ್ತಾರೆ, ಯಾವ ಟೈಮ್ ನೀಟಾಗಿದೆ ಅಂತ ನೋಡಿಬಿಟ್ಟು. ನೀವೇನು ಹೇಳ್ತೀರಾ? ನಾನು ಏನು ಹೇಳಲ್ಲ, ಬಿಕಾಸ್ ಇದು ಏನು ಹುಡುಗಿರಪ್ಪ ಗೈಸ್. ಇವ್ರೇನು ಗೊತ್ತಾ ಗೈಸ್, ಅಲ್ಲಿ ಲಕ್ಷ್ಮಿ ಕೂರ್ಸಕ್ಕೆ ಬ್ಯಾಕ್ ಡ್ರಾಪ್, ಬ್ಯಾಕ್ ಡೆಕೋರೇಷನ್ಗೆ ಹೆಲ್ಪ್ ಮಾಡಿ ಅಂತ ನಾನು ಒಂದು ಐಡಿಯಾ ಇಟ್ಕೊಂಡು ಹೇಳಿದ್ರೆ, ಇಲ್ಲ ಈ ಡೆಕೋರೇಷನ್ ನಾವು ಆಲ್ರೆಡಿ ಗಣೇಶ ಹಬ್ಬಕ್ಕೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ಬಿಟ್ಟು ಭೇದ ಭಾವ ಮಾಡ್ತಾ ಇದ್ದಾರೆ ಗೈಸ್. ನಾವ್ ಇಲ್ಲಿ ಏನ್ ಹೇಳ್ಬೇಕಂತಂದ್ರೆ, ನಮಗೆ ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ. ಈಗ ನೋಡಿ, ಸೀದಾ ಚಂದಾಪುರ ಟ್ರಾಫಿಕ್ ಬ್ರಿಡ್ಜ್ ಮೇಲೆ ಹೆಂಗ್ ನಿಂತಿದೆ ಗೈಸ್. ನೋಡಿ ಗೈಸ್, ಟ್ರಾಫಿಕ್ ಹೆಂಗ್ ನಿಂತಿದೆ ಫ್ಲೈಓವರ್ ಮೇಲೆ. ಯಪ್ಪ, ಎಷ್ಟು ಟ್ರಾಫಿಕ್ ಇದೆ ಅಂತ ಅಂದ್ರೆ ಸಖತ್ ಟ್ರಾಫಿಕ್ ಇದೆ ಆಲ್ರೆಡಿ ಇಲ್ಲಿ ಟ್ರಾಫಿಕ್. ಅದ್ರಲ್ಲೂ ಇವಾಗ ಫೆಸ್ಟಿವಲ್ ಇರೋದ್ರಿಂದ ಇನ್ನೂ ಟ್ರಾಫಿಕ್ ಆಗ್ಬಿಟ್ಟಿದೆ. ನೋಡೋಣ, ಇಲ್ಲಿಂದ ನಾನು ಅತ್ತಿಬೆಲೆ ಹೋಗ್ಬೇಕು, ಚಂದಾಪುರದಿಂದ. ನಮ್ಮನೆ ಇರೋದು ಒಂದು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 6-7 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ. ಬಟ್ ಟ್ರಾಫಿಕ್ ಇದ್ರೆ ತುಂಬಾ ಲೇಟ್ ಆಗ್ಬಿಡತ್ತೆ. ಲೆಟ್ಸ್ ಸಿ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀನಿ. ನೋಡಿ ಹೆಂಗಿದೆ, ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಜಾಮ್ ಜಾಮ್. ಈ ನಡುವೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಪೂರ್ತಿ ಟ್ರಾಫಿಕ್ಕೇ ಆಗ್ಬಿಡ್ತಾ ಇದೆ. ಸೊ ರೋಡ್ಸ್ ವರ್ಕ್ ನಡೀತಾ ಇರೋದ್ರಿಂದ ತುಂಬ ಟ್ರಾಫಿಕ್, ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಹೆಂಗೋ ಮ್ಯಾನೇಜ್ ಮಾಡೋಣ. ಸೊ ಇವಾಗ ಹೋಗ್ತಾ ಇದ್ದೀನಿ, ಅರ್ಲಿ ಮಾರ್ನಿಂಗ್ ಮತ್ತೆ ಬರ್ತೀನಿ, ಮತ್ತೆ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ಬಂದು ಡೆಕೋರ್ ಮಾಡಬೇಕು. ಅಲ್ಲಿ ಏನೇನು ಮಾಡ್ತೀನೋ ತೋರಿಸ್ತೀನಿ, ಇಲ್ಲಿ ಏನು ಮಾಡ್ತೀನೋ ಎರಡೂ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಸೊ ಗೈಸ್, ಈಗ ಮೇನ್ ಆಗಿ ನಾನು ಲಕ್ಷ್ಮಿನ ರೆಡಿ ಮಾಡಬೇಕು. ಅಮ್ಮ ತೋರಣ ಮತ್ತು ಇಲ್ಲಿ ರಂಗೋಲಿ, ಇಲ್ಲೆಲ್ಲ ಬಾಗಿಲು ಎಲ್ಲ ರೆಡಿ ಮಾಡಿದ್ದಾರೆ ನೀಟಾಗಿ. ತೋರಣ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿದ್ದಾರೆ. ಯಾವಾಗಲೂ ಈ ಪ್ಲೇಸಲ್ಲಿ ಕೂರಿಸೋದು. ಈ ವಾಷಿಂಗ್ ಮಿಷಿನ ಈ ಕಡೆ ಹಾಕ್ಬಿಟ್ಟು ಈ ಚೇರ್ನ ಮತ್ತೆ ನಾವು ಈ ಕಡೆ ಎಲ್ಲೋ ನಾನು ತೋರಿಸ್ತೀನಿ ನಿಮಗೆ, ಏನೋ ಒಂದು ಮಾಡ್ತೀವಿ. ಇಲ್ಲಿ ನೋಡಿ, ದೇವ್ರ ಮನೆ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಪೂಜೆ ಒಂದು ಆಗಬೇಕು, ಹೂ ಮುಡಿಸಿ ಪೂಜೆ ಮಾಡ್ತಾರೆ. ಸೊ ಯಾವ್ಯಾವ ಥರ ಡೆಕೋರೇಷನ್ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಎಲ್ಲ ರೆಡಿನಾ? ರೆಡಿ ಇಟ್ಟಿದೆಯಲ್ಲ? ಓ ರೆಡಿ. ಬೇಗ ಎಲ್ಲ ರೆಡಿ ಮಾಡಿಬಿಟ್ಟು ಅಲ್ಲಿಗೆ ಹೋಗಬೇಕು. ಸೊ ಬನ್ನಿ, ಮೇಯ್ನಾಗಿ ನಾವು ಅಮ್ಮಗೆ ಬೇಕಾಗಿರೋದು ಲಕ್ಷ್ಮಿನ ಕೂರ್ಸೋದು. ಅದನ್ನು ನಾನು ರೆಡಿ ಮಾಡಿಬಿಟ್ಟು ಅಲ್ಲಿ ಹೋಗೋಣ. ಇನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಈ ಥರ ಸೀರೆನ ಇಲ್ಲಿ ಅಮ್ಮ ತಂದಿದ್ದಾರೆ. ಲಕ್ಷ್ಮಿ ಗುಡ್ಸೋಕ್ಕೆ ಈ ಥರ ಸೀರೆ, ಪಿಂಕ್ ಮತ್ತು ಒಂಥರ ಮರೂನ್ ನೇರಳೆ ಕಲರಲ್ಲಿ ಇದೆ, ತುಂಬ ಚೆನ್ನಾಗಿದೆ. ನಾನು ಉಡ್ತಾ ಇರೋ ಸೀರೆನೂ ಇದೇ ಸೇಮ್ ಡಿಸೈನ್, ಬಟ್ ಕಲರ್ ನಂದು ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿದೆ. ಸೊ ದೇವ್ರಿಗೆ ನಾನು ಅಮ್ಮಗೆ ಇದೇ ಸೀರೆ ಉಡ್ಸೋಣ ಅಂತ ಹೇಳ್ಬಿಟ್ಟು ಹೇಳಿದೆ. ತುಂಬ ಚೆನ್ನಾಗಿದೆ,
ಬಾರ್ಡ್ರಲ್ಲಿ ಪಿಕಾಕ್ ಬಂದಿದೆ. ಬನ್ನಿ ಇವಾಗ ಡ್ರೇಪಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಯಾರಿನ ನೀಟಾಗಿ ಡ್ರೇಪ್ ಮಾಡ್ಕೊಂಡಿದ್ದೀನಿ. ಡೀಟೇಲಿಂಗ್ ಆಗಿ ತೋರ್ಸೋಕ್ಕಾಗಲಿಲ್ಲ, ಯಾಕಂತಂದರೆ ನಿಮಗೆ ಹೇಳಿದೆ ಅಲ್ವಾ, ಎರಡೆರಡು ಕಡೆ ಮಾಡಬೇಕಾಗಿರೋದ್ರಿಂದ ಹರಿ. ಸೊ ನೀಟಾಗಿ ಡ್ರೇಪ್ ಮಾಡಿದ್ದೀನಿ. ಹೇಗೆ ಉಡಿಸ್ತೀನಿ ಅನ್ನೋದನ್ನ ತೋರ್ಸೋಕ್ಕಾದ್ರೆ ತೋರಿಸ್ತೀನಿ, ಇಲ್ಲ ಅಂತಂದರೆ ಉಡಿಸಿದ್ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಆಸ್ ಆಫ್ ನಾವು ಬ್ಯಾಕ್ ಡ್ರಾಪ್ ಹಾಕಿದ್ದೀನಿ. ಮತ್ತು ಇದೇ ಟೇಬಲ್ ಮೇಲೆ ನಾವು ಲಕ್ಷ್ಮಿನ ಕೂರಿಸೋದು. ಸೊ ನೀಟಾಗಿ ಟೇಬಲ್ಗೆ ಪಂಚೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ ಗೈಸ್. ನೋಡಿ ಕಂಪ್ಲೀಟಾಗಿ ಹೂವೆಲ್ಲ ಮುಡಿಸಿ ಈ ಥರ ರೆಡಿ ಮಾಡಿದ್ದಾರೆ. ಈ ಥರ ಕಾಣಿಸ್ತಾ ಇದೆ. ಒಳ್ಳೆ ಟೈಮ್ ನೋಡಿಕೊಂಡು ಪೂಜೆ ಮಾಡೋದು ಒಂದೇ ಬಾಕಿ ಗೈಸ್. ನೋಡಿ ಆಸ್ ಆಫ್ ನಾವು ಇಷ್ಟ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಫುಲ್ಲು ಕಂಪ್ಲೀಟ್ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ಗೈಸ್. ನೋಡಿ ಗೈಸ್, ನಮ್ಮನೆ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ನಂದೇ ದೃಷ್ಟಿ ಆಗ್ತಾ ಇದೆ. ಗಡಲ ಕಡೆ ಬಾಗನೆ ಜನಿಸಿದಂದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಸಹ ಕಮೆಂಟ್ ಮಾಡಿ. ಆ ಮುಖದಲ್ಲಿ ಕಳೆ ನೋಡಿ ಗೈಸ್, ವಾವ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇದು ಕಂಪ್ಲೀಟ್ ಲುಕ್ ಅಲ್ಲ. ಇನ್ನು ಹೂವು ಎಲ್ಲ ಹಾಕಬೇಕು. ನಾನು ಜಸ್ಟ್ ಮೇಯ್ನಾಗಿ ರೆಡಿ ಮಾಡಿದ್ದೀನಿ. ಇನ್ನು ತುಂಬ ಡೆಕೋರೇಷನ್ ಮಾಡೋದಿದೆ. ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಗೈಸ್. ನೋಡಿ ಕಂಪ್ಲೀಟಾಗಿ ರೆಡಿಯಾಗಿದೆ, ಎಲ್ಲ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನಾವು ಚಕ್ಲಿ ಮತ್ತು ಇದು ಕೊಬ್ಬರಿದು ಏನಿದು ಕರ್ಜಿಕಾಯಿ, ರವೆ ಉಂಡೆ, ಮತ್ತು ಇದು ಎಲ್ಲ ಮಿಕ್ಸ್ ಕರ್ಜಿಕಾಯಿ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲ ಮಾಡಿದ್ದಾರೆ. ಸೊ ಇವಾಗ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಸಹ ಮಾಡಿದ್ದಾರೆ. ಈಗ ಒಂದು ಪೂಜೆ ಮಾಡಬೇಕು. ಸೊ ಈಗ ನಾನು ಎಲ್ಲ ರೆಡಿಯಾಗಿದೆ. ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಾಯಂಕಾಲ ಬರಬೇಕು. ಅಲ್ಲಿ ಏನೇನು ಮಾಡ್ತೀನಿ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಕಂಪ್ಲೀಟಾಗಿ ರೆಡಿ ಇದೆ ಗಾಯ್ಸ್. ನೋಡಿ ಇಲ್ಲಿ ನಾವು ಈ ಥರ ಸಿಂಪಲಾಗಿ ಬಟ್ ಕ್ಯೂಟಾಗಿ ಲಕ್ಷ್ಮಿನ ಕೂರಿಸಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಒಳ್ಳೆ ಪುಟ್ಟ ಲಕ್ಷ್ಮಿ ಥರ ಕಾಣಿಸ್ತಾ ಇದೆ. ಎಷ್ಟು ಫಾಸ್ಟಾಗಿ ಇಲ್ಲಿ ಅರೇಂಜ್ ಮಾಡಿದ್ದು ಅಂತಂದರೆ ಜಸ್ಟ್ 30 to 45 ಮಿನಿಟ್ಸಲ್ಲಿ ಇದಿಷ್ಟು ನಾವು ಮಾಡಿದ್ವಿ. ಬಿಕಾಸ್ ತುಂಬ ಟೈಮ್ ಕನ್ಸ್ಟೆಂಟ್ ಇತ್ತು. ನಾವು 8:20 ಒಳಗಡೆ ಪೂಜೆ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಪೂಜೆ ಮಾಡಿದ್ದು. ಸೊ ಸಾಯಂಕಾಲ ಅದಕ್ಕೋಸ್ಕರ ನಿಮಗೆ ಹೇಗೆ ನಾವು ಡ್ರೇಪಿಂಗ್ ಎಲ್ಲ ಮಾಡಿದ್ವಿ ಅಂತೆಲ್ಲ ತೋರ್ಸೋಕ್ಕಾಗಲಿಲ್ಲ. ಫಾರ್ ಶೋರ್ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಈ ಸಲ 2 ಸಲ ಓಡಿಸಿದ್ರು ತೋರ್ಸೋಕ್ಕಾಗಲಿಲ್ಲ. ಸೊ ಸಾಯಂಕಾಲ ಯಾವ ಥರ ಪೂಜೆ ಮಾಡ್ತೀವಿ ಅನ್ನೋದನ್ನ ನೀಟಾಗಿ ತೋರಿಸ್ತೀನಿ ಗೈಸ್. ಮಾತಾಡ್ಕೊಂಡ್ ಬರ್ಬೇಕು. ಏನ್ ಮಾತಾಡ್ಕೊಂಡ್ ಬರ್ಬೇಕು? ಏನ್ ಮಾಡ್ತಾ ಇದೀರಾ? ನಾವು ಇವತ್ತು ಹಬ್ಬದ ಅಡುಗೆ ಮಾಡ್ತಾ ಇದ್ದೀವಿ. ಕಾಯಿ ತುರಿತಾ ಇದ್ದೀನಿ ಇವಾಗ. ಒಬ್ಬಟ್ಟು ಸಾರು, ಆಮೇಲೆ ಬೇಳೆ ಒಬ್ಬಟ್ಟು ನಾವು ಮಾಡೋದು, ಆಮೇಲೆ ಕೋಸಂಬರಿ, ಕಡಲೆ ಉಸುಳಿ, ಆಲ್ರೆಡಿ ಚಿತ್ರಾನ್ನ ತಿಂದ್ವಿ ಬ್ರೇಕ್ಫಾಸ್ಟ್ಗೆ. ರವೆ ಉಂಡೆ ಮಾಡಿದ್ದಾರೆ ನಮ್ಮ ಅತ್ತೆ ಗೈಸ್. ಇವಾಗ ನಾವೇನೇನು ರೆಡಿ ಮಾಡ್ಕೊಂಡಿದೀವಿ ಅಂದ್ಬಿಟ್ಟು ತೋರಿಸ್ತೀನಿ ಅಡುಗೆಗೆ. ಒಬ್ಬಟ್ಟು ರೆಡಿ ಮಾಡೋಕ್ಕೆ ಕಲಸಿಟ್ಕೊಂಡಿದ್ದೀವಿ ಹಿಟ್ಟನ್ನ. ಇದು ಒಬ್ಬಟ್ಟು ಸಾರು ಮಾಡೋಕ್ಕೆ ಕಟ್ಟೆದ್ದಿಟ್ಕೊಂಡಿದ್ದೀವಿ. ಮತ್ತು ಕಡಲೆ ಉಸುಳಿ ಮಾಡೋಕ್ಕೆ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೀವಿ. ಕಾಯಿ ತುರ್ಕೊಂಡಿದ್ದೀವಿ. ಬೇಳೆನೂ ಸಹ ಬೇಯಿಸ್ಕೊಂಡಿದ್ದಾಗಿದೆ. ನೋಡಿ ಗೈಸ್, ಇಲ್ಲಿ ಆನಿಯನ್ ಕಟ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ತೋರಿಸಿದ ತಕ್ಷಣ ತಲೆ ಬಗ್ಗಿಸ್ಕೊಂಡ್ಬಿಟ್ರು. ಆನಿಯನ್ ಕಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಇವತ್ತು ತಿನ್ನೋದೇ ಗೈಸ್. ಐ ಆಮ್ ವೆರಿ ಸಾರಿ. ಇದಾದಮೇಲೆ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ತುಂಬ ಟಯರ್ಡ್ ಆಗಿತ್ತು. ಪ್ರೀವಿಯಸ್ ಡೇನೂ ನಿದ್ದೆ ಇರಲಿಲ್ಲ. ಸೊ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ, ಅಷ್ಟು ಟಯರ್ಡ್ ಆಗಿತ್ತು. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮತ್ತು ನಾನು ಯಾವ ಥರ ರೆಡಿಯಾಗಿದ್ದೆ, ಅಮ್ಮ ಮನೆಗೆ ಹೋಗಿ ಅಲ್ಲಿನೂ ಪೂಜೆ ಮಾಡ್ಕೊಂಡು ಬಂದೆ, ಎಲ್ಲನೂ ಫೋಟೋಸ್ ಮಾತ್ರ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ವಿಡಿಯೋಸ್ ತೊಗೊಳಕ್ಕಾಗಲಿಲ್ಲ ಗೈಸ್. ಐ ಆಮ್ ರಿಯಲಿ
ರಿಯಲಿ ಸಾರಿ ಫಾರ್ ದ್ಯಾಟ್. ನೋಡಿ ನಾನು ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಹೇಳ್ದಾಗೆ ಅದೇ ಸ್ಯಾರಿನ ಉಟ್ಕೊಂಡಿದ್ದೀನಿ. ನಾನು ಈ ಥರ ರೆಡಿಯಾಗಿದ್ದೆ, ಹೇಗೆ ಕಾಣ್ತಾ ಇದ್ದೀನಿ ಅಂತಲೂ ಕಮೆಂಟ್ ಮಾಡಿ. ನನ್ನ ಜೊತೆ ನಮ್ಮ 2 ಪುಟ್ಟಲಕ್ಷ್ಮಿ ಮತ್ತು ದೊಡ್ಡಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ರು ಅಂತಲೂ ಸಹ ಕಮೆಂಟ್ ಮಾಡಿ. ಇನ್ಕಂಪ್ಲೀಟ್ ವಿಡಿಯೋ ಹಾಕ್ತಾ ಇರೋದಕ್ಕೆ ಯಾರೂ ಕೋಪ ಮಾಡ್ಕೊಬೇಡಿ, ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಟೈಮಿಂದ ನೀಟಾಗಿ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. See you in the next vlog.